ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಇವತ್ತು ನಿಮಗೆ ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಳ್ಳೆ ಟಿಪ್ಸ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಒಳ್ಳೆ ಟಿಪ್ಸ್ ಸಿಗುತ್ತೆ ನಿಮಗೂ. ನೀವು ಅದನ್ನು ಟ್ರೈ ಮಾಡಬಹುದು, ರಿಸಲ್ಟ್ ಕೂಡ ಪಡಿಬಹುದು. ಹಾಗೆ ಬನ್ನಿ, ಇವತ್ತಿನ ಟಿಪ್ಸ್ನ ನಾವು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಳೋಕ್ಕೆ ಕಾಯ್ತಾ ಇದ್ದೀರಲ್ವಾ? ನೋಡಿ ಹೇಳ್ತೀನಿ. ನಿಮ್ಮ ಮನೇಲಿ ಪುಟ್ಟ ಮಕ್ಕಳು ಇರ್ಬೋದಲ್ವ, ಇರ್ತಾರೆ ಪುಟ್ಟ ಮಕ್ಕಳು. ಅವರಿಗೆ ಹೊಟ್ಟೆ ನೋವು ಶುರುವಾಗುತ್ತೆ. ಸ್ವಲ್ಪ ಅವರು ಸ್ವೀಟ್ ತಿನ್ನೋದು ಜಾಸ್ತಿ. ಮಕ್ಕಳು ಅಂದಮೇಲೆ ಸ್ವೀಟ್ ಜಾಸ್ತಿ ತಿಂತಾರೆ. ಅದರಲ್ಲೂ ಈಗಂತೂ ಎಲ್ಲ ಮಕ್ಕಳು ಚಾಕ್ಲೇಟ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ದಿನಕ್ಕೆ ಒಂದಾದ್ರೂ ಚಾಕ್ಲೇಟು ತಿಂತಾರೆ. ಅದಕ್ಕೆ ಅವರಿಗೆ ಹೊಟ್ಟೆ ನೋವು ಶುರುವಾಗುತ್ತೆ ಅಲ್ವಾ? ಅದಕ್ಕೆ ಏನು ಮಾಡೋದು ಅಂದರೆ ಮನೆಯಲ್ಲೇ ಇರುವಂತಹ ಒಂದು ಪದಾರ್ಥದಿಂದ ಅವ್ರ ಹೊಟ್ಟೆ ನೋವನ್ನ ಹೋಗಿಸ್ಬೋದು. ಹೇಗೆ ಅಂತೀರಾ? ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ. ಮನೆಯಲ್ಲಿ ಜೀರಿಗೆ ಇರುತ್ತೆ, ಗೊತ್ತಿದೆಯಾ? ಜೀರಿಗೆ ಅದು ಎಷ್ಟೊಂದು ಔಷಧಿ ವಸ್ತು ಅಲ್ವಾ? ಅದಕ್ಕೆ ಏನು ಮಾಡಬೇಕು, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಹೊಟ್ಟೆ ನೋವು ಶುರುವಾದಾಗ ಜೀರಿಗೆ 1 ಚಮಚ ಹಾಕ್ಬಿಟ್ಟು ಅದಕ್ಕೆ 2 ಲೋಟ ನೀರು ಹಾಕಬೇಕು. 1 ಚಮಚ ಜೀರಿಗೆ, 2 ಲೋಟ ನೀರು. ಆ ಅದನ್ನೆರಡನ್ನೂ ಚೆನ್ನಾಗಿ ಕುದಿಸ್ಬೇಕು ಒಲೆ ಮೇಲಿಟ್ಟು. 2 ಲೋಟ ನೀರು 1 ಲೋಟ ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕು. ಅದು ಕುದಿದಾದ್ಮೇಲೆ ಅದನ್ನು ಸೋಸಿ ಆ ನೀರನ್ನು ಕುಡಿಬೇಕು. ದೊಡ್ಡವರಾದರೂ ಅಷ್ಟೇ, ಚಿಕ್ಕ ಮಕ್ಕಳಿಗಾದರೂ ಅಷ್ಟೇ. ಚಿಕ್ಕ ಮಕ್ಕಳಿಗಾದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಡಿ ಸ್ವಲ್ಪ, ಆಗ ಅವರು ಪೂರ್ತಿ ಕುಡಿತಾರೆ. ಅಂದರೆ ಸಪ್ಪೆ ಇದ್ದರೆ ಕುಡಿಯೋಲ್ಲ ಅಲ್ವಾ? ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅವ್ರಿಗೆ ಟೇಸ್ಟ್ ಮಾಡಿಕೊಡಿ, ಆದರೆ ಖಂಡಿತ ಕುಡಿತಾರೆ. ಹಾಗೆ ಇದನ್ನು ನೀವು ಚಿಕ್ಕ ಮಕ್ಕಳಿಗಿದೆಯಲ್ಲ, ಅದನ್ನು ನೀವು ತಿಂಗಳ 1 ಟೈಮ್ ಮಾಡಿಕೊಟ್ರೆ ಅವ್ರಿಗೆ ಹೊಟ್ಟೆ ನೋವು ಅಷ್ಟಾಗಿ ಕಾಡೋದಿಲ್ಲ. ತಿಂಗಳಿಗೊಮ್ಮೆ ಮಾಡಿಕೊಡಿ, ಇದನ್ನು ಚೆನ್ನಾಗಿರುತ್ತೆ. ನಾನು ನನ್ನ ಮಕ್ಕಳಿಗೆ ಇದನ್ನೇ ಮಾಡಿಕೊಡ್ತೀನಿ. ನನಗೂ 2 ಮಕ್ಕಳಿದ್ದಾರೆ, ಅವರಿಗೂ ಹೊಟ್ಟೆ ನೋವು ಇರುತ್ತೆ, ಅವರು ಚಾಕ್ಲೇಟ್ ತಿಂತಾರೆ. ಅವರಿಗೆ ನಾನು ಒನ್ ಮಂತ್ಸಿಗೆ ಒಂದು ಸಲ ಕೊಡ್ತೀನಿ. ಅವರು ಕುಡಿತಾರೆ. ಅಂದರೆ ಸ್ವೀಟ್ ಇಲ್ಲ ಅಂದರೆ ಕುಡಿಯೋದಿಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕೊಡ್ತೀನಿ. ಆಮೇಲೆ ಅವರು ಕುಡಿತಾರೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಖಂಡಿತ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಹಾಗೆ ಬಾಯಲ್ಲಾಗೋ ಹುಣ್ಣಿಗೂ ಕೂಡ ಈ ಜೀರಿಗೆ ತುಂಬಾ ಪರಿಣಾಮಕಾರಿ. ಬಾಯಲ್ಲಿ ಹುಣ್ಣಾಗುತ್ತಲ್ವ, ಆ ಹುಣ್ಣಿಗೆ ಏನು ಮಾಡಬೇಕಾದ್ರೆ ಒಂದು 10-12 ಜೀರಿಗೆ ಕಾಳನ್ನ ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗದು ನುಂಗ್ಬಿಡಿ. ಹೀಗೆ 1-2 ಟೈಮ್ಸ್ ಮಾಡಿ ನೀವು, ಆಮೇಲೆ ನೋಡಿ ಬಾಯಿ ಹುಣ್ಣು ಮಾಯ ಆಗಿಬಿಡುತ್ತೆ. ಇದನ್ನು ನೀವು ಖಂಡಿತ ಮಾಡಿ ನೋಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಮಕ್ಕಳಿಗೆಲ್ಲ ಔಷಧಿನೂ ಕೊಡೋಕ್ಕಾಗಲ್ಲ ಅಲ್ವಾ? ಈ ಮನೆಮದ್ದನ್ನು ಟ್ರೈ ಮಾಡಿ, ಮಕ್ಕಳು ಕೂಡ ಕುಡಿತಾರೆ, ಅವರಿಗೂ ಹೊಟ್ಟೆ ನೋವು ಖಂಡಿತ ಕಡಿಮೆ ಆಗುತ್ತೆ. ಈ ಟಿಪ್ಸ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಥರ ಟಿಪ್ಸ್ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಪ್ಲೀಸ್ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ವೀಡಿಯೋಸ್ನ ನೋಡ್ತಾ ಇರಿ. ನಾನು ನಿಮ್ಮ ಅಶ್ವಿನಿ ರಾಜೇಶ್. ಥ್ಯಾಂಕ್ ಯು ಸೋ ಮಚ್.